ವರ್ಷ ಆ ಮಗುಗೆ ಸಂಸ್ಕಾರ ಕೊಟ್ಟರೂ ಕೂಡ ಆ ಒಂದು ಸಹವಾಸದಿಂದ ಆ ಮಗು ಬಾಯಿನಲ್ಲಿ ಈ ಮಾತು ಬಂದ್ಬಿಡುತ್ತೆ. ನಮಸ್ತೆ, ನಾನಿವತ್ತು ಸಹವಾಸ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹೌದು, ಯಾರೇ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಸ್ಕೂಲ್ಗೆ ಹೋಗುವ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗುವ ದೊಡ್ಡವ್ರ ಮಕ್ಕಳಾಗಿರ್ಬೋದು, ಅವರವರ ಸಹವಾಸ ಸರಿಯಾಗಿಲ್ಲ ಅಂತಂದರೆ ಯಾರೂ ಕೂಡ ಜೀವನದಲ್ಲಿ ನಾವು ಖುಷಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಸಹವಾಸ ಮಾಡಿದ ತಕ್ಷಣ ನಾವು ಪೂರಾ ಬದಲಾಗಿ ಹೋಗ್ತೀವಿ ಅಥವಾ ಒಳ್ಳೆಯ ಸಹವಾಸವ ಮಾಡಿದಾಗ ನಾವು ಫುಲ್ ಒಳ್ಳೆಯವರಾಗ್ಬಿಡ್ತೀವಿ. ನಾವು ಎಷ್ಟೇ ಕೆಟ್ಟವರಿದ್ದರೂ ಕೂಡ, ಅಥವಾ ಕೆಟ್ಟವರ ಸಹವಾಸ ಮಾಡಿದಾಗ ನಾವು ಎಷ್ಟೇ ಒಳ್ಳೆಯವರಿದ್ದರೂ ಕೂಡ ನಾವು ಕೆಟ್ಟವ್ರು ಆಗ್ತೀವಿ ಅನ್ನುವಂಥದ್ದಲ್ಲ. ಆದರೆ ನಾವು ಮಾಡುವ ಸಹವಾಸದಿಂದ ಸ್ವಲ್ಪ ಮಟ್ಟಿಗಾದರೂ ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ನೀವು ತುಂಬ ಸಲ ನೀವು ಯೋಚನೆ ಮಾಡಿರ್ಬೋದು ಅಥವಾ ನಿಮ್ಮ ಜೀವನದಲ್ಲೂ ಕೂಡ ಇದು ಅನುಭವ ಆಗಿರಬಹುದು. ನಾವೇನಾದರೂ ಕೂಡ ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು ಮತ್ತು ಅವರು ಜೀವನವನ್ನು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾ ಇರೋರನ್ನ ನೋಡಿದಾಗ ನಮಗೆ ಖುಷಿ ಆಗ್ತದೆ. ಈ ಥರ ನಾವ್ಯಾಕಿರಬಾರ್ದು ಅಂಥದ್ದು ನಾವು ತುಂಬ ಸಲ ಅನ್ಕೋತೀವಿ. ಕೆಲವೊಬ್ರು ನೋಡಿ, ಅವ್ರ ಮಕ್ಕಳು ಸಾಕುವ ರೀತಿ ಇರ್ಬೋದು, ಅವ್ರ ಮಕ್ಕಳನ್ನ ಓದಿಸೋ ರೀತಿ ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಅವರೊಂದು ಮನೆ ನೀಟಾಗಿ ಇಟ್ಕೊಳ್ಳುವಂಥ ರೀತಿ ಇರ್ಬೋದು, ಅವರ ಡ್ರೆಸ್ ಸೆನ್ಸ್ ಇರ್ಬೋದು, ಅಥವಾ ಅವ್ರು ಮಾತಾಡುವಂಥ ರೀತಿ ಇರ್ಬೋದು, ಒಂದು ಪೂಜೆ ಪುರಸ್ಕಾರ ಮತ್ತು ಒಂದು ಸಂಸ್ಕಾರದ ಬಗ್ಗೆ ಅವರು ಮಕ್ಕಳು ಕಲಿಸಿರುವಂಥ ರೀತಿ, ಇದೆಲ್ಲ ಇರುವಂಥ ಒಬ್ಬರು ಲೇಡಿ ನಾವು ನೋಡಿದಾಗ ನಮಗೊಂಥರ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿದ್ದಾರಲ್ವ, ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಅವರು ಎಷ್ಟು ಚೆನ್ನಾಗಿ ಅಂದರೆ ಶುಚಿಯಾಗಿರ್ತಾರೆ, ಅವ್ರ ಮಕ್ಕಳನ್ನ ಎಷ್ಟು ಚೆಂದ ಬೆಳೆಸ್ತಾ ಇದ್ದಾರೆ. ಅಂದರೆ ಈ ರೀತಿ ನಾವು ಯಾಕೆ ಮಾಡಬಾರ್ದು? ನಾನು ಆ ರೀತಿ ಇರಬೇಕು ಅಂತ ನಮ್ಗೆ ಅನಿಸುತ್ತೆ. ಹೌದೋ ಇಲ್ವೋ ಹೇಳಿ. ಅದೇನೇ ನಾವು ಒಬ್ಬೊಬ್ಬರು ಲೇಡೀಸ್ಗಳು ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ಮಲಗ್ತಾರೆ, ಮತ್ತಿನ್ನು ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ, ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಬ್ಯುಸಿಯಾಗಿರ್ತಾರೆ, ಅವ್ರ ಮೇಲೂ ಕೂಡ ಅವರಿಗೆ ಜ್ಞಾನ ಇರೋದಿಲ್ಲ. ಈ ರೀತಿ ಅವ್ರನ್ನ ನಾವು ನೋಡಿದಾಗ ನಮಗೆ ಒಂದು ಕ್ಷಣದಲ್ಲಿ ಅನಿಸುತ್ತೆ, ಯಪ್ಪ ಹೇಗಿದ್ದಾರಪ್ಪ ಅಂತ. ಆದರೆ ಅವರು ಸಹವಾಸನ ನಾವು ಮತ್ತೆ ಮಾಡಿದಾಗ ಒಳ್ಳೆಯವರಾಗಿರ್ಬೋದು ಅಥವಾ ಕೆಟ್ಟವರಾಗಿರ್ಬೋದು, ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ, ಅವರವರ ಜೀವನ ಶೈಲಿ ಅವರವ್ರಿಗೆ ಇಷ್ಟ ಅಷ್ಟೇ. ಹಾಗೆಯೇ ನಾನು ಹೇಳ್ತಾ ಇದ್ದೀನಿ, ನಾವು ಹೆಚ್ಚು ಅವ್ರ ಜೊತೆ ನಾವು ಬೆರೆತಾಗ ನಮಗೆ ಯಾವುದೋ ಒಂದು ಮೂಲೆಯಲ್ಲಿ ಈಗ ಒಳ್ಳೆಯವ್ರನ್ನ ಬೆರೆತಾಗ ಅವ್ರ ಥರ ನಾವು ಇರಬೇಕು ಅಂತ ತಕ್ಕ ಮಟ್ಟಿಗಾದರೂ ನಮ್ಮ ಲೈಫ್ನ ನಾವು ಚೇಂಜ್ ಮಾಡ್ಕೋತೀವಿ. ಅದೇ ಆಲ್ಸಿಪನ್ನು ಮಾಡುವಂಥ ಲೇಡಿ ಜೊತೆ ನಾವು ಸೇರಿದಾಗ ನಮಗೆಲ್ಲೋ ಒಂದು ಕಡೆ ಅನಿಸುತ್ತೆ, ನಾವೇನಾದರೂ ಪ್ರಾಪರಾಗಿ ನಮ್ಮ ಜೀವನ ಶೈಲಿನ ನಾವು ತೊಗೊಂಡೋಗ್ಬೇಕಾದ್ರೆ ಕೆಲವೊಂದು ಸಲ ನಮಗೆ ಸುಸ್ತು ಮತ್ತು ಒಂಥರ ಬೇಜಾರು, ಅಥವಾ ಮಕ್ಕಳಿಂದಲೇ ಯಾವುದಾದ್ರೂ ಒಂದು ಕಿರಿಪಿರಿ ಮತ್ತು ಹಸ್ಬೆಂಡಿಂದ ಯಾವುದಾದ್ರೂ ಒಂದು ನಮಗೆ ಇದಾದಾಗ, ಅಯ್ಯೋ ನಾನೇ ಎಲ್ಲ ಪರ್ಫೆಕ್ಟ್ ಅಂತ ಯಾವಾಗಲೂ ಇದು ಮಾಡೋದು. ಅವರೆಲ್ಲ ನೋಡು ಎಷ್ಟು ಜಾಲಿಯಾಗಿ ಅವರು ಯಾವಾಗಲೂ ಅಂದರೆ ಜಾಲಿಯಾಗಿ ಅವ್ರದ್ದು ಜೀವನ ಶೈಲಿನ ಇದು ಮಾಡ್ತಾರೆ. ಅಷ್ಟು ಏನು ನಂತರ ಎಲ್ಲದಕ್ಕೂ ಪ್ರಾಪರಾಗಿ ಆಗಬೇಕು, ಪರ್ಫೆಕ್ಟಾಗಿ ಆಗಬೇಕು ಅಂತ ಜ್ಞಾನ ಕೊಡೋಲ್ಲ. ಎಂಜಾಯ್ ಮಾಡ್ಕೊಂಡು ಲೀಡ್ ಮಾಡ್ತಾರೆ. ನಾನು ಯಾಕೆ ಹಂಗಿರಬಾರ್ದು? ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ದು ಹೋದರೂ ಕೂಡ ಪರವಾಗಿಲ್ಲ, ಆದರೆ ಕೆಲವೊಂದು ಕ್ಷಣದಲ್ಲಾದರೂ ಕೂಡ ನಮ್ಮ ಮೈಂಡಿಗೆ ಆ ರೀತಿ ಯೋಚನೆಗಳು ಬಂದೇ ಬರುತ್ತೆ. ಹಾಗಾಗಿ ನಾನು ಹೇಳಿದ್ದು ಸಹವಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾವು ಯಾರು ಸಹವಾಸ ಮಾಡ್ತೀವಿ ಅನ್ನೋದು ನಮಗೆ ಅರಿವಿರಬೇಕು ಫಸ್ಟು. ನೋಡಿ, ಮಕ್ಕಳದು ಎಕ್ಸಾಂಪಲ್ ಒಂದು ಕಾಲೇಜ್ ಹುಡುಗಿರೇ ತಗೊಳ್ಳಿ. ಈಗ ಒಂದು ಒಳ್ಳೆ ಹುಡುಗಿ ಅವಳು ಎಷ್ಟೇ ಒಳ್ಳೆಯವಳಾಗಿದ್ದರೂ ಕೂಡ ಒಂದು ಬೇರೆ ಹುಡುಗಿ ಜೊತೆ, ಬೇರೆ ಹುಡುಗಿ ಅಂದರೆ ಕೆಟ್ಟ ಹುಡುಗಿ ಅಂತ ಅಲ್ಲ, ಅವಳದು ಒಂದು ಸ್ವಲ್ಪ ಓದೋದ್ರಲ್ಲಿ ವೀಕ್ ಇರ್ಬೋದು, ಅಥವಾ ಅವಳ ಸ್ವಭಾವ ಬೇರೆ ರೀತಿ ಇರ್ಬೋದು. ಆ ರೀತಿ ಹುಡುಗಿ ಜೊತೆ ಈ ಹುಡುಗಿ ಸೇರಿದಾಗ ಇವಳು ಎಷ್ಟೇ ಒಳ್ಳೆಯವಳಾಗಿದ್ದರೂ ಕೂಡ ಯಾರೇ ನೋಡಿದ್ರು, ಅಮ್ಮ ಅಪ್ಪ ಇರ್ಬೋದು, ಬೇರೆ ಯಾರೇ ನೋಡಿದ್ರು ಅವಳ ಜೊತೆ ಸೇರಬೇಡ, ಅವಳು ಸಹವಾಸ ಒಳ್ಳೆಯದಲ್ಲ, ಹೀಗೇ ಹೇಳುವಂಥದ್ದು. ಹೌದೋ ಇಲ್ವೋ ಹೇಳಿ. ಮತ್ತು ಇನ್ನು ಚಿಕ್ಕ ಮಕ್ಳುಗಳ್ದು ಕೂಡ ಅಷ್ಟೇ, ಜಾಸ್ತಿ ತರಲೆ, ತುಂಟಾಟ, ಓದೋದ್ರ ಕಡೆ ಗಮನ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ಈ ಥರ ಇರುವಂಥ ಮಕ್ಕಳ ಜೊತೆಯಲ್ಲಿ ನಮ್ಮ ಒಳ್ಳೆ ಮಕ್ಕಳು ಬಿಟ್ಟಾಗಲೂ ಕೂಡ ಕೆಲವೊಂದು ಸಲ ಈ ಮಕ್ಕಳು ಬಾಯಿನಲ್ಲೂ ಬಂದ್ಬಿಡುತ್ತೆ. ಅವರಮ್ಮ ನೋಡು ಅವ್ರನ್ನ ಎಷ್ಟು ಫ್ರೀಡಮ್ ಆಗಿಬಿಟ್ಟಿದ್ದಾರೆ,
ನೀವೇ ಮಮ್ಮಿ ಯಾವಾಗಲೂ ಅಂದರೆ ನಾವು ಚಿಕ್ಕದ್ರಿಂದ ನಾವು ಎಷ್ಟೇ ಸಂಸ್ಕಾರ ಕೊಟ್ಟು ಬಂದರೂ ಕೂಡ ಕೆಲವೊಂದು ಸಲ ಆ ಮಗು ಬಾಯಲ್ಲಿ ಬಂದೇ ಬಿಡುತ್ತೆ. ಅವರಮ್ಮ ಎಷ್ಟು ಒಳ್ಳೆ ನೋಡಿ, ಯಾವಾಗಲೂ ಫ್ರೀಡಮ್ ಕೊಡ್ತಾರೆ, ಆಟ ಆಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಮೊಬೈಲ್ನಲ್ಲಿ ಗೇಮ್ ಆಡ್ಲಿಕ್ಕೆ ಕೊಡ್ತಾರೆ, ಅವ್ರು ಕೇಳಿದ್ದು ಕೊಡಿಸ್ತಾರೆ, ಎಷ್ಟು ಬೇಕಾದರೂ ಅವ್ರ ಮನೆ ಎನಿ ಟೈಮ್ ಟಿ ವಿ ಚಾಲೂ ಇರುತ್ತೆ. ಆದರೆ ನೀವೇ ಎಲ್ಲದಕ್ಕೂ ಕೂಡ ಟೈಮ್ ಇಲ್ಲ, ಇದು ಮಾಡಿಬಿಡ್ಬೇಕು, ಇದು ಆಗಿಬಿಡ್ಬೇಕು ಅಂತ ನಮಗೆ ದಬಾವ್ ಕೊಡ್ತೀರಿ ಅಂತ. ಎಷ್ಟೇ ನಾವು 10 ವರ್ಷ ಕೊಟ್ಟಿದ್ದು 10-15 ವರ್ಷ ಆ ಮಗುಗೆ ಸಂಸ್ಕಾರ ಕೊಟ್ಟರೂ ಕೂಡ ಆ ಒಂದು ಸಹವಾಸದಿಂದ ಆ ಮಗು ಬಾಯಿನಲ್ಲಿ ಈ ಮಾತು ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು ಸಹವಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸ್ನೇಹ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಯಾರೇ ಆಗಿರಲಿ, ಹಂಗೆ ಅಂದ್ಬಿಟ್ಟು ನಾವು ಕೆಟ್ಟವರು ಅಂದ್ಬಿಟ್ಟು ನೀವು ದೂರ ಹೋಗಿ ಅಂತ ತಳ್ಳಲಿಕ್ಕಾಗಲ್ಲ. ಆದಷ್ಟು ಕೂಡ ಅಂದರೆ ಹೇಳ್ತಾರಲ್ಲ, ಈಗ ನಮ್ಮಲ್ಲೇ ನಮ್ಮ ಫ್ಯಾಮಿಲಿನಲ್ಲೇ ಯಾರೋ ಒಬ್ಬರು ಈ ಥರ ಇದ್ದಾರೆ ಅಂದಾಗ ನಾವು ಅವ್ರನ್ನ ಆಚೆಗೆ ಹಾಕ್ಲಿಕ್ಕಾಗಲ್ಲ. ಆದರೆ ಆದಷ್ಟು ಕೂಡ ನಾವು ಒಳ್ಳೆಯದನ್ನೇ ತೊಗೊಂಡು ಕೆಟ್ಟದನ್ನು ನಾವು ದೂರ ಇಡೋದು ತುಂಬಾ ಒಳ್ಳೆಯದು. ಅದಕ್ಕೆ ಕೆಲವೊಬ್ಬರು ಗಂಡಸರುಗಳು ಹೇಗಿರ್ತಾರೆ ಅಂದರೆ, ಕೆಲವೊಬ್ಬರು ಯಾವಾಗಲೂ ಸುತ್ತಾಡಬೇಕು ಮಸ್ತು ಅಂದರೆ ಅವರು ಒಂದು ಡ್ರಿಂಕ್ಸ್ ಮಾಡೋದಿರ್ಬೋದು, ಆಲಸಿತನ ಇರ್ಬೋದು, ಕೆಲಸದ ಕಡೆ ಗಮನ ಇರೋದಿಲ್ಲ. ಮತ್ತು ಅವರು ಅಷ್ಟು ನನ್ನ ಮಕ್ಕಳು, ನನ್ನ ಮನೆ, ನನ್ನ ಫ್ಯಾಮಿಲಿ ಅನ್ನೋದು ಅಷ್ಟು ಅವರು ಇಂಟ್ರೆಸ್ಟ್ ತೋರಿಸ್ತಾ ಇರೋದಿಲ್ಲ. ಸಹವಾಸ ಮಾಡಿದಾಗ ಕೆಲವೊಬ್ಬರು ಎಷ್ಟೇ ನಾವು ಒಳ್ಳೆಯದಲ್ಲಿ ಇದ್ದೀವಿ ಅಂದಾಗಲೂ ಕೂಡ ಹೆಂಡತಿ ಮೇಲಾಗಿರ್ಬೋದು, ಮಕ್ಕಳು ಮೇಲಾಗಿರ್ಬೋದು ಕೆಲವೊಂದು ಸಲ ಬಂದ್ಬಿಡುತ್ತೆ. ಅವ್ರು ನೋಡು ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ, ನಾನು ಮನೆ ಮಕ್ಕಳು ಅಂತ ಇಷ್ಟೆಲ್ಲ ನಿಮಗೆ ತ್ಯಾಗ ಮಾಡಿದರೂ ಕೂಡ ನೀವು ಈ ರೀತಿ ಮಾಡ್ತಿರಲ್ಲ ನೋಡಿ. ಅವ್ರು ನೋಡು, ಕೆಟ್ಟವ್ರದ್ದು ಉದಾಹರಣೆ ಒಳ್ಳೆಯವ್ರ ಬಾಯಲ್ಲಿ ಬರುತ್ತೆ. ಇವರೆಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಆ ಕೆಟ್ಟವರ ಸಹವಾಸ ಮಾಡೋದ್ರಿಂದ ಅವ್ರ ಬಾಯಲ್ಲೂ ಕೂಡ ಅದು ಬಂತು ನೋಡಿ. ಹಾಗಾಗಿ ಯಾವಾಗಲೂ ಕೂಡ ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ನಾವು ಮಾಡುವ ಸಹವಾಸ ಸರಿಯಾಗಿರಬೇಕು ಅಷ್ಟೇ.